ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬ ಮಹಿಳೆ 42 ವರ್ಷಗಳ ಕಾಲ ಕೋಮಾದಲ್ಲಿತ್ತು, ಸತ್ತೋದ್ಲು ಅಂದ ತಕ್ಷಣ ಏನು ಸುಮ್ಮನೆ ಸಾಯಲಿಲ್ಲ ಅವಳು. 47 ವರ್ಷಗಳ ಹಿಂದೆನೇ ಅವಳಿಗೆ ರೇಪ್ ಆಗಿತ್ತು. ಆ ರೇಪ್ ಆಗಿರೋ ಕಾರಣದಿಂದ ಇವಳು ಕೋಮಾಗೆ ಹೋಗಿದ್ಳು. ಕೋಮಾಗೆ ಯಾವ ಥರ ಹೋದ್ಲು, ಹಿಂಗೆ ಹೋದ್ಲು, ಯಾವ ಥರ ರೇಪ್ ಆಯಿತು ಅನ್ನೋದನ್ನು ಇವತ್ತಿನ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. 1967ರಲ್ಲಿ ಹಳದಿಪುರ್ ಅನ್ನೋ ಡಿಸ್ಟಿಕಲ್ಲಿ ಈ ಮಹಿಳೆ ಇರ್ತಾಳೆ. ಅಲ್ಲಿಂದ ಮುಂಬೈ ಅನ್ನೋ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡೋಕ್ಕೆ ಹೋಗ್ತಾಳೆ. ಈ ಮಹಿಳೆಗೆ ತುಂಬ ಆಸೆಗಳಿರುತ್ತೆ. ನಾನು ನರ್ಸ್ ಆಗಬೇಕು, ದೊಡ್ಡ ಡಾಕ್ಟರ್ ಆಗಬೇಕು, ಪೇಷಂಟ್ಗಳನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, 4 ಕಾಸು ಸಂಪಾದನೆ ಮಾಡಬೇಕು, ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು. ಅಣ್ಣ ತಮ್ಮರು ಇರ್ತಾಳೆ, ತಂಗಿ ಇರ್ತಾರೆ, ಅವ್ರದ್ದೆಲ್ಲ ಮದುವೆ ಮಾಡಬೇಕು, ನಂದು ಮದುವೆ ನಾನು ಮಾಡ್ಕೋಬೇಕು ಅಂತ ತುಂಬ ಕನಸಿರುತ್ತೆ. ಆ ಕನಸನ್ನೆಲ್ಲ ಹೊತ್ತು ಮುಂಬೈಗೆ ಹೋಗ್ತಾಳೆ. ಅಲ್ಲಿ KEM ಹಾಸ್ಪಿಟಲ್ಲಿ ಕೆಲಸ ಮಾಡ್ತಾಳೆ. ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಹೇಳಿದರೆ ಹೆಸರು. ಅಲ್ಲೂ ಕೆಲಸ ಮಾಡ್ತಿರ್ತಾಳೆ. ಸೊ ಅಲ್ಲಿ ಇರುವಂಥ ಎಲ್ಲ ಪೇಷಂಟಿಗೆ ಖುಷಿಯಿಂದ ಮಾತಾಡಿಸ್ತಾ ಅವ್ರಿಗೆ ಬಂದಿರುವಂಥ ರೋಗಗಳನ್ನೆಲ್ಲ ವಾಸಿ ಮಾಡ್ತಾ ಹೋಗ್ತಿರ್ತಾಳೆ. ಹಾಗೆ ದಿನಗಳ ಕಳೀತು, 1-2 ವರ್ಷ ಹಂಗೆ ಕಳೀತಾ ಒಂದು ದಿನ ಏನಾಗುತ್ತೆ ಅಂದರೆ, ಅವಳಿಗೆ ಹಾಸ್ಪಿಟ್ಲಲ್ಲಿ ಕೆಲಸ ಇರೋದ್ ಕಾರಣದಿಂದ ಅವಳು ರಾತ್ರಿ ಆಗುತ್ತೆ ಅವಳಿಗೆ ಮನೆಗೆ ಹೋಗೋದು. ಇವಾಗೇನು ರಾತ್ರಿ ಮನೆಗೆ ಹೋಗೋದು ತುಂಬ ಲೇಟ್ ಆಗಿಬಿಟ್ಟಿದೆ, ಭಯ ಪಟ್ಬಿಟ್ಟು ಹಾಸ್ಪಿಟ್ಲಲ್ಲೇ ನರ್ಸ್ ಕ್ವಾರ್ಟರ್ಸ್ ಅಂತ ಇರುತ್ತೆ, ಅಲ್ಲಿ ಇದ್ಬಿಡೋಣ ಇವತ್ತೊಂದು ದಿನ ಅಂತ ತೀರ್ಮಾನ ಮಾಡ್ತಾಳೆ. ಅವಳು ಜೀವನದ ಕೊನೆಯ ದಿನ ಅಂದರೆ ಎಲ್ಲರಿಗೂ ನೋಡಿರುವಂಥ ಕೊನೆಯ ದಿನ ಅಂತಲೇ ಕಲ್ಬೋದು. ತುಂಬ ಕನಸನ್ನು ಹೊತ್ತಿರ್ತಾಳೆ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಹುಡುಗನ ಮದುವೆ ಮಾಡ್ಕೋಬೇಕು, ನನ್ನ ಅಣ್ಣ ತಮ್ಮರ ಜೊತೆ ಚೆನ್ನಾಗಿರಬೇಕು, ಅವರಿಗೂ ಕೂಡ ಮದುವೆ ಮಾಡಬೇಕು, ನನ್ನ ತಂಗಿಗೆ ಕೂಡ ಮದುವೆ ಮಾಡಬೇಕು ಅಂತ ಅದಕ್ಕೆ ಕನಸು ಹೊತ್ತು ಬಂದಿರ್ತಾಳೆ. ಅವತ್ತೊಂದು ದಿನ ಅವಳ ಜೀವನದಲ್ಲಿ ನಡಿಬಾರ್ದಂಥ ಘಟನೆ ನಡೆಯುತ್ತೆ. ನರ್ಸ್ ಕ್ವಾರ್ಟರ್ಸಲ್ಲಿ ಇರಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡಬೇಕಂತೇಳಿ ಹಾಸ್ಪಿಟಲ್ ಬೇಸ್ಮೆಂಟಿಗೆ ಹೋಗ್ತಾಳೆ ಇವಳು. ಅದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿರುವಂಥ ಒಬ್ಬ ವ್ಯಕ್ತಿ ಅಂದರೆ ಸ್ವೀಪರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈ ನರ್ಸ್ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ. ಯಾರು ಇರ್ಲಾದ ಟೈಮಲ್ಲಿ ಡ್ರೆಸ್ ಚೇಂಜ್ ಮಾಡೋದನ್ನ ಕಂಪ್ಲೀಟ್ ಆಗಿ ನೋಡ್ತಾನೆ. ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ, ರೇಪ್ ಎಲ್ಲ ಮಾಡ್ತಾನೆ. ಅವಳು ಕಿರ್ಚಾಡ್ತಿರೋದನ್ನ ನೋಡಿ ಮೂಗಲ್ಲೆಲ್ಲ ಲಿಕ್ವಿಡನ್ನು ಹಾಕ್ತಾನೆ. ಅಲ್ಲೇ ಪಕ್ಕ ಬಿರುವಂಥ ಏನೋ ಒಂದು ಲಿಕ್ವಿಡು, ಡಾಗ್ ಸರ್ಜರಿಗಂತ ಇಟ್ಟಿರುವಂಥ ಲಿಕ್ವಿಡನ್ನು ಅವಳ ಬಾಯಲ್ಲಿ ಮೂಗಲ್ಲಿ ಹಾಕ್ತಾನೆ. ಅವಳಿಗೆ ಯಾವ ಥರ ಕಷ್ಟನೆಲ್ಲ ಅನುಭವಿಸ್ತಿರ್ಬೋದು ಅವತ್ತು. ಆವಾಗ ಹೆಂಗಾಗಿರ್ಬಾರ್ದು ಅವಳಿಗೆ ಕಿರಿಸ್ತಾ ಇದ್ಲು. ಅಲ್ಲೇ ಇರುವಂಥ ನಾಯಿ ಬೆಲ್ಡನ್ನು ತಗೊಂಡು ಅವ್ರ ಫುಟ್ಟಿಗೆನ ಜೋರಾಗಿ ಹೆಚ್ಚುತ್ತಾನೆ. ಮೆದುಳಿಗೆ ಉಸಿರಾಟದ ತೊಂದರೆ ಆಗುತ್ತೆ, ಅದು ವರ್ಕ್ ಮಾಡೋದನ್ನೇ ಸ್ಟಾಪ್ ಆಗಿಬಿಡುತ್ತೆ. ಈ ಘಟನೆ ನಡೆದಿದ್ದು ನವೆಂಬರ್ 28, 1973ರಲ್ಲಿ ರಾತ್ರಿ 9 ಗಂಟೆಗೆ ಇವಳ ಮೇಲೆ ರೇಪ್ ಆಗುತ್ತೆ. 29 ನವೆಂಬರ್ 1973ರಲ್ಲಿ ಬೆಳಕಿಗೆ ಬರುತ್ತೆ. ಈ ಥರ ಆಗಿರುತ್ತೆ. ಆ ವ್ಯಕ್ತಿ ರೇಪ್ ಮಾಡೋದಲ್ಲದೆ ಇವಳಲ್ಲಿರುವಂಥ ಎಲ್ಲ ಒಡವೆಗಳನ್ನೆಲ್ಲ ಕದ್ದಿರ್ತಾನೆ, ಚೈನನ್ನೆಲ್ಲ ತೊಗೊಂಡು ಅಂದರೆ ವಾಚನ್ನೆಲ್ಲ ತೊಗೊಂಡು ಓಡೋಗಿರ್ತಾನೆ. ಸೊ ಪೊಲೀಸರಿಗೆಲ್ಲ ಇನ್ಫಾರ್ಮ್ ಮಾಡ್ತಾನೆ. ಅಲ್ಲಿರುವಂಥ ಹಾಸ್ಪಿಟಲ್ ಹೆಡ್ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಯಾರೋ ಒಬ್ಬರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಸರ್ ಈ ಥರ ಆಗಿದೆ ನಮ್ಮ ಹಾಸ್ಪಿಟ್ಲಲ್ಲಿ ಅಂತೇಳಿ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡಿದಾಕರ ಸೋಹನ್ ಲಾಲ್ ಅನ್ನೋನು ಸಿಗ್ಬಿಡ್ತಾರೆ. ಪೊಲೀಸರು FIR ಕಾಪಿಯಲ್ಲಿ ಬರ್ಕೊಂಡಿದ್ದು ರಾಬ್ರಿ ಆ್ಯಂಡ್ ಮರ್ಡರ್ ಕೇಸಲ್ಲಿ ಇವನನ್ನು ಅರೆಸ್ಟ್ ಮಾಡ್ತಾರೆ. ರೇಪ್ ಆಗೈತೆ ಅಂತೇಳಿ ಎಲ್ಲೂ ಬರ್ಕೊಳ್ಳಲ್ಲ. ಅದೇ KEM ಹಾಸ್ಪಿಟ್ಲಲ್ಲಿ ಇವಳಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ದೊಡ್ಡ ಡಾಕ್ಟ್ರುಗಳನ್ನೆಲ್ಲ ಕರೆಸ್ತಾರೆ. ಯಾಕಂದರೆ ಹಾಸ್ಪಿಟಲ್ ಪ್ರೆಸ್ಟೀಜ್ ಹಾಳಾಗುತ್ತೆ, ಈ ಥರ ನಮ್ಮ ಹಾಸ್ಪಿಟ್ಲಲ್ಲಿ ಆಗೈತೆ ಅಂತ ಹೇಳಿ ಗೊತ್ತಾದರೆ ಅಂತೇಳಿ ದೊಡ್ಡ ಡಾಕ್ಟರ್ಗಳನ್ನೆಲ್ಲ ಕರೆಸ್ತಾರೆ. ಎಲ್ಲ ಥರದ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಯಾವುದು ಕೂಡ ಸಕ್ಸಸ್ ಆಗಲ್ಲ, ಎಲ್ಲ ಫೇಲ್ ಆಗ್ತಿರುತ್ತೆ. ಯಾರಿಗೂ ಕೂಡ ಕುರ್ತು ಹಿಡಿಯೋದಿಲ್ಲ ಇವಳು. ಅವರು ಬ್ರೈನ್ ವರ್ಕ್ ಆಗ್ತಿರುತ್ತೆ ಹೊರತು ಬಾಡಿ ಪಾರ್ಟ್ಸ್ ಒಂದು ವರ್ಕ್ ಆಗ್ತಿರಲ್ಲ. ಆ ಥರ ಚಿತ್ರ ಹಿಂಸೆ ಕೊಟ್ಟಿರ್ತಾನೆ ಅವ್ನು ಸೋಹನ್ ಲಾಲ್ ಅನ್ನೋ. ಬೆಡ್ ಮೇಲೆ ಮನ್ಕೋಬೇಕು, ಬೇರೆ ಏನು ಕೆಲಸ ಇಲ್ಲ, ಸುಮ್ಮನೆ ಒಂದೇ ಕಡೆ ನೋಡ್ತಿರ್ಬೇಕು. ಸುಮ್ಮನೆ ನೋಡ್ತಿರ್ತಾಳೆ. ಫುಲ್ಲು ಕಂಪ್ಲೀಟ್ ಆಗಿ ಕೋಮಾ ಸ್ಟೇಜಿಗೆ ಹೋಗಿರ್ತಾಳೆ. ಆ ಹಾಸ್ಪಿಟ್ಲ್ ಅವರು ಇವಳಿಗೆಲ್ಲ ಟ್ರೀಟ್ಮೆಂಟನ್ನು ಕೊಡ್ತಾ ಒಂದು 3 ವರ್ಷ ಆದಮೇಲೆ ಇದೇ ಥರ ಟ್ರೀಟ್ಮೆಂಟನ್ನು ಕೊಡ್ತಿರ್ಬೇಕಾದ್ರೆ ಅವ್ರ ಮನೆಗೆ ಕಾಲ್ ಮಾಡ್ತಾರೆ ಹಾಸ್ಪಿಟ್ಲು. ನಮಗೆ ಅಂತ ನೋಡ್ಕೊಳಕ್ಕೆ ಆಗ್ತಲ್ಲ, ಇವಾಗ ನೀವು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ರಿ ಅಂತೇಳಿ. ಈಗ ಮನೆಯವ್ರು ಇರ್ತಾರೆ, ನಾವು ಮನೆಗನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಮಗೂ ನೋಡ್ಕೊಳಕ್ಕಾಗಲ್ಲ, ಯಾರು ಕೂಡ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳಲ್ಲ. ಯಾರು ನೋಡ್ಕೋತಾರೆ, ಏನು ಈ ಥರ ಬೆಡ್ ಮೇಲೆ ಅವ್ರನ್ನ ಯಾರು ನೋಡ್ಕೋತಾರೆ ಅಂತೇಳಿ ಹೇಳ್ಬಿಟ್ಟು ಮನೆಯವರೆಲ್ಲ ತಿರಸ್ಕಾರ ಮಾಡ್ತಾರೆ. ಇವ್ರಿಗೆ ಅಲ್ಲಿಗೆ ಬಿಟ್ಬಿಡ್ತಾರೆ. ನೀವೇನಾರು ಮರೆತು ಬಿಟ್ರಿ, ನಮಗೇನು ಸಂಬಂಧ ಇಲ್ಲ ಅಂತೇಳಿ ಅವ್ರಿಗೆ ಅಲ್ಲೇ ಬಿಟ್ಬಿಡ್ತಾರೆ. ಈ ಮಹಿಳೆ ಹೆಸರು ಅರುಣಾ ಶಾಂಬಾಲ್ ಅಂತೇಳಿ. ಏನು ತಪ್ಪು ಮಾಡಿದ್ವಿ ಇವಳು ಇರಲಿ ಅಂತೇಳಿ ಅದೇ KEM ಹಾಸ್ಪಿಟ್ಲ್ ಅವರು ರೂಮ್ ನಂಬರ್ 4ಗೆ ಶಿಫ್ಟ್ ಮಾಡಿಬಿಟ್ಟು ಅದೇ ಹಾಸ್ಪಿಟ್ಲಲ್ಲಿ 36 ವರ್ಷಗಳ ಕಾಲ ಅದೇ ಹಾಸ್ಪಿಟ್ಲಲ್ಲಿ ಇರಿಸ್ತಾರೆ. ತುಂಬ ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಆರ್ಟಿಕಲ್ ಎಲ್ಲ ಮಾಡ್ತಿರ್ತಾರೆ. ಸೊ ಒಂದು ಮೆಸೇಜನ್ನು ತೊಗೊಂಡು ತುಂಬ ಪಬ್ಲಿಕ್ ಆಗಿರೋ ನ್ಯೂಸ್ಗಳನ್ನೆಲ್ಲ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಸೊ ಅರೆಸ್ಟ್ ಆಗಿರುವಂಥ ವ್ಯಕ್ತಿ 7 ವರ್ಷಕ್ಕೆ ಜೈಲಿಂದ ಬಿಡುಗಡೆ ಆಗ್ತಾನೆ. ಆದರೆ ಈ ಕೇಸ್ನ ನಮ್ಮ ಭಾರತ ದೇಶದಲ್ಲಿ ಇಷ್ಟೇ ಮರ್ತೋಗ್ಬಿಟ್ಟಿದ್ದಾರೆ ಭಾಳ ಜನ.
ಯಾರಿಗೂ ಕೂಡ ನೆನಪಿಲ್ಲ ಈ ಕೇಸು. 36 ವರ್ಷ ಆದಮೇಲೆ ಪಿಂಕಿ ವಿರಾಣಿ ಅನ್ನೋ ಒಬ್ಬರು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಅವರು ಇವ್ರಿಗೆ ಭೇಟಿ ಆಗ್ತಾರೆ. ಇವ್ರ ಪರಿಸ್ಥಿತಿನೆಲ್ಲ ನೋಡ್ತಾರೆ. ಅವನ್ನೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ತೊಗೊಬಿಟ್ಟು ಹಿಂಗಾಗೈತಾ ಅಂತೇಳಿ ಇವರಿಗೆ ಬದುಕಿರುವಾಗಲೇ ಸಾಯಿಲಿ ಅನ್ನೋ ಒಂದು ಕಾನ್ಸೆಪ್ಟನ್ನು ತೊಗೊಂಬರ್ತಾರೆ. ಅಂದರೆ ಪ್ಯಾಸಿವ್ ಎಂಥೂಸಿಯಾ ಅಂತೇಳಿ ಕಾನೂನಿದೆ ಸ್ನೇಹಿತರೆ. ಆ ಕಾನೂನು ಯಾವ ಥರ ಇದೆ ಅಂದರೆ ತುಂಬ ಅಂದರೆ ಒಬ್ಬ ವ್ಯಕ್ತಿ ಕೋಮಾ ಸ್ಟೇಜಿಗೆ ಹೋಗಿರ್ತಾನಂದರೆ ಬಹಳ ದಿನಗಳ ಕಟ್ಲೆ ಅವನು ಒಂದೇ ಬೆಡ್ ಮೇಲೆ ಇದ್ದ ಅಂದರೆ ಅವನಿಗೆ ಪ್ಯಾಸಿವ್ ಎಂಥೂಸಿಯಾ ಕೊಟ್ಟರೆ, ಅಂದರೆ ಆ ಕಾನೂನನ್ನು ಅವನ ಮೇಲೆ ಪ್ರಯೋಗ ಮಾಡಿದ್ರೆ ಅವನು ಸ್ವ ಇಚ್ಛೆಯಿಂದ ಸಾಯೋದು ಅಂತ ಅರ್ಥ ಅದ. ಇವಳ ಮೇಲೆ ಪ್ಯಾಸಿವ್ ಎಂಥೂಸಿಯಾ ವರ್ಕ್ ಮಾಡೋಕ್ಕಾಗಲ್ಲ, ಈ ಲಾನ ಇದ್ರೆ ಇವಳ ಮೇಲೆ ಪ್ರಯೋಗ ಮಾಡೋಕ್ಕಾಗಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಇದನ್ನು ರಿಜೆಕ್ಟ್ ಮಾಡಿಬಿಡುತ್ತೆ. ಏನು ತಪ್ಪು ಮಾಡಿದ್ದು ಇವರು, ಈ ಕಡೆ ಡಾಕ್ಟ್ರುಗಳು ಸಹಾಯಕ್ಕೂ ಬಿಡ್ತಿಲ್ಲ, ಈ ಕಡೆ ಬದುಕೋಕ್ಕೂ ಆಗ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅರುಣಾ ಶಾಂಭವಿ ಅನ್ನೋರು ಇರ್ತಾರೆ. ಏನೋ ದೇವರಿಚ್ಛೆ ಅಂತೇಳಿ 18 ಮೇ 2015 ಅಮೋನಿಯಾ ರೋಗದಿಂದ ಈ ಮಹಿಳೆ ಸಾಯ್ತಾರೆ. ನೋಡಿ ಸ್ನೇಹಿತರೆ, ಯಾವ ಥರ ಪರಿಸ್ಥಿತಿ ಬರ್ತಿದೆ ಅಂತೇಳಿ. ಎಷ್ಟು ಕಷ್ಟ ಆಗಿರ್ಬೇಕಲ್ಲ ಅವರಿಗೆ, ಮನೆಯವ್ರು ಎಷ್ಟು ಕಷ್ಟಪಟ್ಟಿರ್ಬೇಕಲ್ಲ. ಮನೆಯವರು ಕೂಡ ತಿರಸ್ಕಾರ ಮಾಡಿತ್ತು. ಸೊ ಕಷ್ಟಪಟ್ಟು ಓದ್ಬಿಟ್ಟು ಏನೋ ಒಂದು ಸಾಧನೆ ಮಾಡಬೇಕಂತೇಳಿ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆಲ್ಲ ಹೋಗ್ತಾರೆ. ಆದರೆ ಬೇರೆ ಊರಲ್ಲಿ ಈ ಥರ ಪರಿಸ್ಥಿತಿ ಆದ ಥರ ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು? ಸೊ ನಿಮ್ಮ ಮನೆ ಹೆಣ್ಮಕ್ಳು ಏನು ಮಾಡಬೇಕು? ಸೊ ಒಂದು ಊರು ಬಿಟ್ಟು ಇನ್ನೊಂದು ಹೋಗಿರ್ತಾರೆ. ನಮ್ಮ ದೇಶ ಬದಲಾಗ್ತಿದೆ ನಾನು ಖಂಡಿತವಾಗ್ಲೂ ಇಲ್ಲ. ನಿನ್ನೆ ಒಂದು ವಿಡಿಯೋದಲ್ಲಿ ನಾನು 17 ನಿಮಿಷಕ್ಕೆ ಒಂದೊಂದು ರೇಪ್ ಆಗ್ತಿದೆ ಅಂತ ಹೇಳಿದ್ದೆ. ಬಟ್ ಅದು ಹಳೆ ರೆಕಾರ್ಡ್. ಹೊಸ ರೆಕಾರ್ಡ್ ಏನಂದರೆ 16 ನಿಮಿಷಕ್ಕೆ ಒಂದೊಂದು ರೇಪ್ ಆಗ್ತಿದೆ. ಸೊ ದಿನ ರೇಪ್ ಕೇಸ್ ಜಾಸ್ತಿ ಆಗ್ತಿದೆ. ಕಾಮಗಳು ದಿನ ಜಾಸ್ತಿ ಆಗ್ತಿದ್ದಾರೆ. ಸೊ ನಿಮ್ಮ ಮನೆ ಹೆಣ್ಮಕ್ಳು ಜಾಗೃತರಾಗಿರ್ಬೇಕು ಅಂತೇಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಾಕಷ್ಟು ವಿಡಿಯೋಗಳು ಇದ್ದಾವೆ.